ಇನ್ನು ಬಡ ವರ್ಗ ಅಥವಾ ಈ ಮಧ್ಯಮ ವರ್ಗ ಅಥವಾ ಈ ಬಡ ಮಧ್ಯಮ ವರ್ಗ ಇವ್ರುಗಳು ಸಹಜವಾಗಿ ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು ಈ ಬಹಳ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಏನಾದ್ರೂ ಅನುಕೂಲ ಆಗಬಹುದಾ ಅನ್ನುವಂಥದ್ದು. ಅದರಲ್ಲೂ ಈ LPG ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಬೆಲೆ ಕಡಿಮೆ ಆಗ್ಬೋದು ಏನೋ ನಿರೀಕ್ಷೆ ಇತ್ತು. ಬಟ್ ಅಂಥದ್ದು ಯಾವುದು ಘೋಷಣೆ ಆದಂಗಿಲ್ಲ. ಬಟ್ ಮಧ್ಯಮ ವರ್ಗದ ಜನರಿಗೆ ಮನೆ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಈ ಹಿಂದಿನ ಯೋಜನೆಗಳೇನಿದೆ ಅದನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಅದರಲ್ಲೂ ಕೂಡ ಈ ಬಾಡಿಗೆ ಮನೆಯಲ್ಲಿರುವಂತವರು ಜೊತೆಗೆ ವಠಾರದಲ್ಲಿ ಜೊತೆಗೆ ಸ್ಲಮ್ಗಳಲ್ಲಿರುವಂತಹ ಜನರಿಗೆ ಸ್ವಂತ ಮನೆ ಅನ್ನುವಂಥದ್ದು ಈಗಲೂ ಕೂಡ ಗಗನ ಕುಸುಮವೇ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆಯಿಂದನೂ ಕೂಡ ರಾಜ್ಯ ಸರ್ಕಾರ ಹಾಗೆ ಕೇಂದ್ರದ ಕಡೆಯಿಂದ ಬಹಳಷ್ಟು ಯೋಜನೆಗಳಿದೆ. ಅಂತ ಒಂದು ಯೋಜನೆಗಳ ಪೈಕಿ ಈ PM ಆವಾಸ್ ಯೋಜನೆ ಇದನ್ನೆಲ್ಲ ಮುಂದುವರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಅಂತ ಸ್ವಂತ ಮನೆ ಕಟ್ಸ್ಕೊಡುವಂತ ನಿಟ್ಟಿನಲ್ಲಿ ಈ ಮನೆ ಖರೀದಿ ಜೊತೆಗೆ ನಿರ್ಮಾಣಕ್ಕೆ ಅವಕಾಶ ನೀಡುವಂತ ಯೋಜನೆಗಳು ಈಗ ಆಲ್ರೆಡಿ ಘೋಷಣೆ ಆಗಿದೆ. ಅದನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇಂತಿಷ್ಟು ಮೊತ್ತದ ಒಳಗಾಗಿ ಮನೆ ಕೊಳ್ಳುವಂತಹ ಸಂದರ್ಭದಲ್ಲಿ ಇಂತಿಷ್ಟು ಪ್ರೋತ್ಸಾಹಧನ ಅಂತ ಸರ್ಕಾರದ ಕಡೆಯಿಂದನೂ ಕೂಡ ಸಿಗುತ್ತೆ, ಕೇಂದ್ರದ ಕಡೆಯಿಂದ. ಜೊತೆಗೆ ಮನೆಯನ್ನ ಈ ಆರ್ಥಿಕವಾಗಿ ಬಹಳ ಹಿಂದುಳಿದಂತವರಿಗೆ ಸ್ವಂತ ಸೂರು ಇಲ್ಲದೆ ಇರುವಂತ ಮಂದಿಗೆ ಕೊಡಿಸುವಂತ ಅಥವಾ ಒಂದು ಮನೆ ಕಟ್ಕೊಡುವಂತ ನಿಟ್ಟಿನಲ್ಲಿ ಕೆಲ ಯೋಜನೆಗಳಿದೆ, ಅದನ್ನು ಮುಂದುವರಿಸಬೇಕು. ಈ ಮುಖೇನವಾಗಿ ಮುಂದಿನ 5 ವರ್ಷದಲ್ಲಿ ಸುಮಾರು 2 ಕೋಟಿ ಮನೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನ ಹೊಂದಲಾಗಿದೆ. ಕೇಂದ್ರ ಸರ್ಕಾರ ಇಂತಹದೊಂದು ಘೋಷಣೆಯನ್ನ ಇವತ್ತು ಮಾಡಿದೆ. 2 ಕೋಟಿಯಷ್ಟು ಮನೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ವಿಚಾರವಾಗಿ. ಇನ್ನು ಸೋಲಾರ್ ಶಕ್ತಿಯ ಮುಖೇನವಾಗಿ 1 ಕೋಟಿ ಮನೆಗಳಿಗೆ ವಿದ್ಯುತ್ ಅನ್ನ ನೀಡುವಂತ ವಿಚಾರ. ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ಈ ರಾಮ ಮಂದಿರ ಉದ್ಘಾಟನೆ ಅಥವಾ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ಅದಾಗಿ ಇಮಿಡಿಯೇಟ್ ಇನ್ನೊಂದು ಗಂಟೆ ಒಳಗಾಗಿ ಪ್ರಧಾನಿ ಅವತ್ತು ಈ ಸೋಲಾರ್ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡುವಂತಹ ಒಂದು ಕಾರ್ಯವನ್ನ ಮಾಡಿದ್ರು. ಅದರಂತೆ 1 ಕೋಟಿ ಮನೆಗಳಿಗೆ ಸೋಲಾರ್ ಪ್ಯಾನಲ್ ಅನ್ನ ಅಳವಡಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಗುರಿಯನ್ನ ಹೊಂದಿದೆ. ನಿಮಗೆ ಗೊತ್ತಿರೋ ಹಾಗೆ ವಿದ್ಯುತ್ ಮೇಲೆ ಬಹಳ ಅವಲಂಬಿತ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸರಿಯಾದ ವಿದ್ಯುತ್ ಪೂರೈಕೆ ಆಗದೆ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ವಿದ್ಯುತ್ ನಾವು ಈ ಪವರ್ ಪ್ರೊಡಕ್ಷನ್ ಅನ್ನುವಂಥದ್ದು ತೀರಾ ಕಮ್ಮಿ ಆಗಿರುವಂಥದ್ದನ್ನ ಡಿಮಾಂಡ್ಗೆ ತಕ್ಕಂಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದೀವಿ. ಅದಕ್ಕೆ ಬದಲಿ ಮಾರ್ಗ ಅಂತಾನೆ ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸೋದು, ಆ ಮುಖೇನವಾಗಿ ಸೋಲಾರ್ ಶಕ್ತಿಯನ್ನು ಬಳಸುವಂಥದ್ದು ಒಂದು. ಎರಡನೇದು ಹೆಚ್ಚಿನ ವಿದ್ಯುತ್ ಏನಾದರೂ ಪ್ರೊಡಕ್ಷನ್ ಆದಂತಹ ಸಂದರ್ಭದಲ್ಲಿ ಅದನ್ನ ಮಾರುವ ಮುಖೇನವಾಗಿ ಕರ್ನಾಟಕದಲ್ಲಿ ಕೆಲ ಕಡೆ ಈಗ ಆಲ್ರೆಡಿ ಯೋಜನೆ ಜಾರಿಯಲ್ಲಿದೆ. ಅಂತ ಒಂದು ಯೋಜನೆಯ ಮುಖೇನವಾಗಿ ಅವರು ಆರ್ಥಿಕವಾಗಿಯೂ ಕೂಡ ಸಬಲರಾಗಬಹುದು ಅನ್ನುವಂಥದ್ದು ಕೇಂದ್ರದ ಉದ್ದೇಶ ಆಗಿದೆ. ಸೊ ಸೋಲಾರ್ ಪ್ಯಾನಲ್ ಅನ್ನ ಸುಮಾರು 1 ಕೋಟಿ ಮನೆಗಳಿಗೆ ಅಳವಡಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ.